ಜೊತೆಯಲ್ಲಿರುವಂಥ ಎಲ್ಲ ಹಿರಿಯ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಷ್ಟೇ ಮುಂದಿನ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮುಗಿಸಿ ಇನ್ನು ಮುಂದೆ ಮಾಡುವಂಥ ಕಾರ್ಯಕ್ರಮಗಳು ವಿಶೇಷತೆ ಮತ್ತು ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ನಿಮ್ಮನ್ನು ಕರೆದಿರೋ ಉದ್ದೇಶ. ಇದಕ್ಕೆ ನಮ್ಮ ಎಲ್ಲ ಹಿರಿಯ ಮುಖಂಡರು ಮತ್ತು ವಿಶೇಷವಾಗಿ ಮತ್ತು ಕೇಂದ್ರ ಬಿಂದು ಆಗಿರೋಂಥ ಆದಿನಾರಾಯಣ ಅವರು ಸದಾ ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಅದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಆ ಯೋಚನೆ ಮಾಡೋ ಇದರಲ್ಲಿ ಮೊದಲನೇದಾಗಿ ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸಿದ್ರು. ಅದು ಭಾಳ ಯಶಸ್ವಿಯಾಗಿ ಈಗ ನಮ್ಮ ಹಿರಿಯ ನಾಯಕರು ಹೇಳ್ದಂಗೆ 1 ವರ್ಷದಿಂದ ನಡೀತಾ ಇದೆ. ಅದರ ಜೊತೆಗೆ ಏನು ಈಗಿನ ಪರಿಸ್ಥಿತಿ ಏನಿದೆ, ಯಾವುದೇ ಮೆಟರ್ನಿಟಿಗೆ ಸಂಬಂಧಪಟ್ಟಂಗೆ ಆ ವಿಚಾರ ಇದ್ದಾಗ ಭಾಳಷ್ಟು ಇದು ಖರ್ಚು ವೆಚ್ಚ ಇರುತ್ತೆ. ಅದ್ರ ಜೊತೆಗೆ ಎಲ್ಲೋ ಒಂದಷ್ಟು ಕಡೆ ಅವ್ರಿಗೆ ಗೌರವ ಕೂಡ ಸಿಗಲ್ಲ ಅನ್ನೋ ವಿಚಾರಗಳು ಕೂಡ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಎಷ್ಟು ಗರ್ಭಿಣಿ ಸ್ತ್ರೀಯರು ಈ ತಾಲೂಕಿನಲ್ಲಿ ಇದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಒಂದು ತವರು ಮನೆಯ ಆಗಿ ರೀತಿಯಲ್ಲಿ ಅವರಿಗೆ ಒಂದು ಸತ್ಕರಿಸಬೇಕು, ಅವರಿಗೆ ಅವರ ಕೈಯಲ್ಲಿ ಆದ ಮಟ್ಟಿಗೆ ಒಂದು ಸಹಾಯನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಷ್ಟು ಹೇಳ್ದಂಗೆ ಮಾತೃದೇವೋಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾವು ಅದರ ಫಲಾನುಭವಿಗಳನ್ನು ಗುರುತಿಸಿದ್ದೀವಿ. ಸುಮಾರು 1509 ಜನ ಈ ತಾಲೂಕಿನಲ್ಲಿ ಇವತ್ತಿನ ಡೇಟಾ ಪ್ರಕಾರ 1509 ಜನ ಇದ್ದಾರೆ. ಸೊ ನಾವು ಕಾರ್ಯಕ್ರಮ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಏರುಪೇರು ಕೂಡ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಮತ್ತೆ ಅದನ್ನೆಲ್ಲ ನಾವು ಗಣನೆಗೆ ತೊಗೊತೀವಿ. ಅದು ಮಾತೃದೇವೋಭವ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮತ್ತು ಈಗಷ್ಟೇ ನಾವು ಬೇರೆ ಭಾಳಷ್ಟು ದೊಡ್ಡದಾಗಿ ಸರ್ಕಾರಿ ನೌಕರರ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ. ಆದರೆ ಅದು ಬೇರೆ ಡೈವರ್ಸಿಫಿಕೇಷನ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಇಬ್ಬಾಗ ಮಾಡಿ ಬರೀ ಏನು ಶಿಕ್ಷಕರಿದ್ದಾರೆ ನಮ್ಮ ತಾಲೂಕಿನಲ್ಲಿ, ಏನು ಶಿಕ್ಷಣವನ್ನು ಏನು ನಮ್ಮ ಮಕ್ಕಳಿಗೆ ದಾರಿ ಹರಿತಿದ್ದಾರೆ ಮತ್ತು ಒಂದು ಒಳ್ಳೆ ನಿಟ್ಟಿನಲ್ಲಿ ಶಿಸ್ತನ್ನು ಬೆಳೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಗೌರವ ಸಲ್ಲಿಸಬೇಕು, ಗೌರವನ ಕೊಡಬೇಕು. ಅವರ ಏನು ಸರ್ವಿಸ್ ಇದೆ ಅದಕ್ಕೆ ನಾವು ಬೆಲೆ ಕೊಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದಿನಾರಾಯಣ ಅವರು ಇನ್ನೊಂದು ಕಾರ್ಯಕ್ರಮ ಮುಂದೆ ಬರೋ ದಿನಗಳಲ್ಲಿ ಮಾಡಬೇಕು ಅಂತಾರೆ. ಅದರ ಹೆಸರೇ ಆಚಾರ್ಯ ದೇವೋಭವ. ಮತ್ತು ಉಳಿದ ಏನು ನಮ್ಮ ಪಂಚಾಯಿತಿಯಲ್ಲಿ ಇರ್ಬೋದು ಅಥವಾ PHCಗಳಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಏನು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅವ್ರಿಗೆ ಹೆಲ್ಪರ್ಸ್ ಇರ್ಬೋದು, ಅಥವಾ ಏನು ಶಾಲೆಗಳಲ್ಲಿ ಅಡುಗೆ ವಿಚಾರದಲ್ಲಿ ಕೆಲಸ ಮಾಡ್ತಿರೋಂಥ ಅಡುಗೆ ಸಹಾಯಕರಿರ್ಬೋದು, ಈ ಥರ ಪ್ರತಿನಿತ್ಯ ಒಂದು ಸಮಾಜ ಸೇವೆಯಲ್ಲಿ ಅವರೆಲ್ಲರೂ ಕೂಡ ನಾವು ಯಾರು ಎಂಪ್ಲಾಯೀಸ್ ಅಂತ ಕರೆಯಲ್ಲ, ಅವರೆಲ್ಲರೂ ಕೂಡ ಕಾರ್ಯಕರ್ತರಂತಾನೆ ಕರಿತೀವಿ. ಅವ್ರು ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ರಿಗೂ ಕೂಡ ನಾವು ಒಂದು ಗೌರವನ ನೀಡಬೇಕು ಅಂತ ಹೇಳಿಬಿಟ್ಟು ಅದು ಸಮಾಜಮುಖಿ ಕಾರ್ಯಕ್ರಮಕ್ಕೋಸ್ಕರ ಸಮಾಜ ಸೇವೆ ಅನ್ನೋದು ಆ ಟೈಟ್ಲ್ ಒಂದು ಸ್ವಲ್ಪ ಇನ್ನೂ ಚರ್ಚೆ ಮಾಡೋದಿದೆ. ಅದು ಬಿಟ್ಟು ಮಿಕ್ಕಿದ ಟೈಟ್ಲೆಲ್ಲ ಈಗ ಏನು ಹೇಳಿದ್ವಿ ಅದೇ ಇದೆ. ಬಟ್ ಅದೊಂದು ಟೈಟ್ಲ್ ಮಾತ್ರ ಮುಂದೆ ಬದಲಾವಣೆ ಆಗ್ಬೋದು. ಬಟ್ ಉದ್ದೇಶ ಮಾತ್ರ ಅದೇ ಇರುತ್ತೆ. ಈಗೆಲ್ಲ ಕಾರ್ಯಕ್ರಮ ಆದಮೇಲೆ ಇನ್ನೇನು ಒಂದಿದೆ, ಈಗ ಬಹಳಷ್ಟು ಜೀವಗಳನ್ನ ಕಳೆದುಕೊಳ್ಳುವಂಥ ವಿಚಾರ ಇದೆ. ರೋಡ್ ಆಕ್ಸಿಡೆಂಟ್ಸ್ ಇರ್ಬೋದು, ಈ ಹೈವೇಸ್ ಆದಮೇಲೆ ಹೋಗುವಂಥ ಫಾಸ್ಟ್ ಇರ್ಬೋದು, ವಿಶೇಷವಾಗಿ ಯುವಕರು ಅವರು ಒಂದು ಆ ಸ್ಪೀಡು ಮತ್ತು ಆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ ಗಾಡಿಗಳು ಓಡಿಸೋವಾಗ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಅವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟ ಆದೇಶವನ್ನು ಕೊಟ್ಟಿದೆ. ಹೆಲ್ಮೆಟ್ ಧರಿಸಲೇಬೇಕು ಅಂತ ಸವಾರರು ಮತ್ತು ಹಿಂಬದಿಯ ಸವಾರರು ಕೂಡ. ಅವ್ರಿಗೂ ಕೂಡ ಒಂದು ಏನೀಗ ಕಾನೂನು ಬಂದಿರೋದ್ರಿಂದ ಆದಿನಾರಾಯಣ ಅವರು ಅದರ ವಿಚಾರದಲ್ಲಿ ಸಮಾಲೋಚನೆ ಮಾಡಿ ಅವ್ರಿಗೂ ಕೂಡ ಹಂತ ಹಂತವಾಗಿ
ಯಾರು DL ಹೊಂದಿರ್ತಾರೋ, DL ಹೊಂದಿರೋ ಅಂಥವ್ರಿಗೆ ಹೆಲ್ಮೆಟ್ಗಳನ್ನ ಕೊಡಬೇಕು. ಅದರಿಂದ ಅವರ ಜೀವವನ್ನು, ಎಷ್ಟೋ ಸರಿ ಹೆಲ್ಮೆಟ್ ಇರೋದ್ರಿಂದ ಜೀವ ಉಳಿದಿರುತ್ತೆ. ಸೊ ಆ ಹೆಲ್ಮೆಟ್ಗಳನ್ನ ಕೊಟ್ಟು ಏನು ಸವಾರರಿದ್ದಾರೆ, ಬೈಕ್ ಸವಾರರಿದ್ದಾರೆ, ಅವ್ರಿಗೆ ಒಂದು ಸಣ್ಣ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಬಟ್ ಅದು ಮುಂದೆ ಬರ್ತಾ ಬರ್ತಾ ಯಾವ ಹಂತದಲ್ಲಿ ಯಾವ ದಿನಾಂಕಗಳಲ್ಲಿ ಮಾಡ್ತೀವಿ ಅನ್ನೋದು ಮುಂದೆ ಹೋಗ್ತಾ ನಮ್ಮ ನಾಯಕರಾದ ಆದಿನಾರಾಯಣ ಅವರು ತಿಳಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಏನು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಮತ್ತೆ ನಮ್ಮ ನಾಯಕರು ಅದರ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರೋರು ಅಂತ ನೋಡಿದಾಗ ಬಹಳಷ್ಟು ಸಮಾಜಮುಖಿ ಕೆಲಸಗಳಾಗ್ತಿದ್ದಾವೆ. ಅದಕ್ಕೋಸ್ಕರ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಎಲ್ಲರೂ ಕೂಡ ಯಾರು ಸಮಾಜಮುಖಿ ಕೆಲಸದಲ್ಲಿದ್ದಾರೆ, ಯಾರು ಒಳ್ಳೆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಯಾವುದೇ ತರಹ ಒಂದು ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆಗಳನ್ನ ಮಾಡದಿರ ಹೋಗ್ತಿದ್ದಾರೆ, ಅಂಥ ವ್ಯಕ್ತಿಯನ್ನು ನಾವು ಯಾವಾಗಲೂ ಬೆಂಬಲಿಸಬೇಕು, ಅಂಥ ವ್ಯಕ್ತಿಯನ್ನು ಮುನ್ನೆಲೆಗೆ ತರಬೇಕು. ಅಂಥ ವ್ಯಕ್ತಿಯಿಂದ ಇನ್ನಷ್ಟು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಮುಂದೆ ಬರುವ ದಿನಗಳಲ್ಲಿ ನಮ್ಮ ನಾಯಕರಾದ ಆದಿನಾರಾಯಣವನ್ನು ಬೆಂಬಲಿಸಿ ಆಶೀರ್ವದಿಸಬೇಕು ಅಂತ ಹೇಳ್ತಾ ಈ ನನ್ನ 4 ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.